ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ ಅತಿ ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟಿನ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ಗೊತ್ತೇ ಇದೆ, PM ವಿಶ್ವಕರ್ಮ. ಈ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ತುಂಬ ಜನ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸರ್, ನನಗೆ ಇನ್ನೂ ಅಮೌಂಟೇ ಬಂದಿಲ್ಲ ಸರ್, ಟ್ರೈನಿಂಗ್ ಆಗಿದೆ ಬಟ್ ಅಮೌಂಟ್ ಬಿದ್ದಿಲ್ಲ ಸರ್, ಏನು ಮಾಡಬೇಕು? ಮತ್ತು ಈಗ ರೀಸೆಂಟಾಗೆ ಅಂದರೆ ಇತ್ತೀಚೆಗೆ ಬರ್ತಕ್ಕಂಥ ತೊಂದರೆ ಏನಪ್ಪ ಅಂದರೆ PM ವಿಶ್ವಕರ್ಮ ಅರ್ಜಿ ಹಾಕಿದ್ದಾರೆ, ವೋಚರ್ ಬಂದಿದೆ, ರಿವೋಕ್ ಯುವರ್ ವೋಚರ್ ಅಂತ ಬಂದಿದೆ. ಅಂದರೆ ನಿಮ್ಮ ವೋಚರ್ನನ್ನು ಹಿಂಪಡೆಯಲಾಗಿದೆ ಅಂತ MSMEಯಿಂದ ಒಂದು ಮೆಸೇಜ್ ಬರ್ತಾಯಿದೆ. ನಿನ್ನೆ ಒಬ್ಬರು ನನಗೆ ಅದನ್ನು ಮೆಸೇಜ್ ಹಾಕಿದರು. ಸರ್, ಈ ಥರ ಆಗಿಬಿಟ್ಟಿದೆ, ಅದು MSME ವೋಚರ್ ಹಿಂಪಡೆಯಲಾಗಿದೆ, ರಿವೋಕ್ ಯುವರ್ ವೋಚರ್ ಅಂತ ಬರ್ತಾ ಇದೆ ಮೆಸೇಜು, ಏನು ಮಾಡಬೇಕು ಸರ್ ಅಂತ ನನಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಸ್ನೇಹಿತರೆ. ಓಕೆ, ಅದಕ್ಕೂ ಉತ್ತರವನ್ನು ಹೇಳ್ತೀನಿ. ಮತ್ತು ಇನ್ನು ಕೆಲವರು ಹೇಳಿದರು, ಸರ್ ನಂದು ಏನು ನಮ್ಮ ಬ್ಯಾಂಕ್ ಡೀಟೇಲ್ಸ್ ಮಿಸ್ಮ್ಯಾಚ್ ಆಗಿಬಿಟ್ಟಿದೆ ಸರ್, ಅವಾಗ ನನಗೆ ಗೊತ್ತಿರಲಿಲ್ಲ ಸರ್, ಯಾವುದೋ ಬೇರೆ ಕಾರ್ಪೊರೇಷನ್ ಬ್ಯಾಂಕ್ ಕೊಟ್ಟುಬಿಟ್ಟಿನಿ, ಇಲ್ಲ ಸರ್ ಈಗ SBI ಕೊಡಬೇಕು, ಅಥವಾ ಗ್ರಾಮೀಣ ಬ್ಯಾಂಕ್ ಕೊಟ್ಟುಬಿಟ್ಟಿದ್ದೆ ಸರ್, ಈಗ ನಾನು ಕಾರ್ಪೊರೇಷನ್ ಬ್ಯಾಂಕ್ ಕೊಡಬೇಕು, ನನಗೆ ಎಡಿಟ್ ಮಾಡ್ಕೊಡೋಕ್ಕೆ ಬರುತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಿದ್ದಾರೆ, ಸರ್ ನನಗೆ ಅದೆಲ್ಲ ಅರ್ಜಿ ಹಾಕ್ಬಿಟ್ಟೆ ಸರ್, ನಂದು ಟ್ರೈನಿಂಗು ಆಯಿತು, ಟೂಲ್ ಕಿಟ್ಟು ರಿಜಿಸ್ಟರ್ ಮಾಡಿಬಿಟ್ಟಿನಿ ಸರ್, ಸಾಲ ಕೇಳೋಕ್ಕೆ ಹೋದರೆ ನಮಗೆ ಕೊಟೇಶನ್ ಕೇಳ್ತಿದ್ದಾರೆ ಸರ್ ಅಂತಿದ್ದಾರೆ. ಇನ್ನು ಕೆಲವರು ಮೆಸೇಜ್ ಮಾಡಿದ್ದಾರೆ, ಸರ್ ನಾನು ಬ್ಯಾಂಕಿಗೆ ಹೋದಾಗ ಸಾಲ ಕೇಳೋದಕ್ಕೆ ಸರ್ ನನಗೆ 500 ರೂಪೀಸಿನ 4 ಬಾಂಡ್ಗಳನ್ನು ಕೊಡಿ ಅಂತ ಕೇಳ್ತಿದ್ದಾರೆ ಸರ್, ಏನು ಮಾಡಬೇಕು ಸರ್ ಅಂತ ಕೇಳ್ತಿದ್ದಾರೆ. ಖಂಡಿತ ಇವೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೀನಿ. ಮತ್ತು ನಿಮಗೆ ಟೂಲ್ ಕಿಟ್ಟು ಸಮೇತ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೀನಿ. 15,000 ರೂಪಾಯಿ ಟೂಲ್ ಕಿಟ್ ಬಗ್ಗೆ. ಏಕೆಂದರೆ ನನಗೆ ಮನಸ್ಸಿಗೆ ಬಂದಂತೆ ಹೇಳ್ತಕ್ಕಂತಹದ್ದಲ್ಲ, ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅದಕ್ಕೆ ಸಂಬಂಧಿಸಿದ ಕಸ್ಟಮರ್ ಕೇರ್ ಇರ್ಬೋದು, ಅದಕ್ಕೆ ಸಂಬಂಧಿಸಿದ ಇಲಾಖೆಗೆ ಇರ್ಬೋದು, ನೀವು ಕೇಳಿದ ಪ್ರಶ್ನೆಗಳಿಗೆ ನಾನು ನೇರವಾಗಿ ನಿಮಗೆ ಉತ್ತರ ಕೊಡೋದಕ್ಕೆ ಬರೋದಿಲ್ಲ. ಅದನ್ನು ವಿಚಾರಿಸಿ ಅದಕ್ಕೆ ಸಂಬಂಧಿಸಿದ ಇಲಾಖೆಯವರೊಂದಿಗೆ ಮಾತಾಡಿ ಅದು ಏನು ಸಮಸ್ಯೆ, ಅದಕ್ಕೆ ಏನು ಮಾಡಬೇಕು ಅಂತ ನಾನು ತಿಳ್ಕೊಂಡು ನಿಮಗೆ ಉತ್ತರವನ್ನು ಕೊಡಬೇಕಾಗತ್ತೆ. ನೀವು ಕೇಳಿದ ಪ್ರಶ್ನೆ ಮೆಸೇಜ್ ಮಾಡಿದರೆ ಆಗ ತಾನೇ ನಾನು ರಿಟರ್ನ್ ಮಾಡೋಕ್ಕೆ ಬರೋಲ್ಲ. ಯಾಕೆಂದರೆ ಆ ಇಲಾಖೆಯಲ್ಲಿ ಕೆಲಸ ಮಾಡೋವನಲ್ಲ ನಾನು. ಏನಿದ್ರು ನಂದು ಒಂದು ಆನ್ಲೈನ್ ಸೆಂಟ್ರ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅರ್ಜಿನ ಹಾಕ್ಬೋದು, ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಆದರೆ ಈ ಕೇಳೋಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ, ಅದಕ್ಕೆ ಸಮಯ ಬೇಕು. ಸೊ ಆ ಸಮಯ ಇವತ್ತು ಬಂದಿದೆ ಸ್ನೇಹಿತರೆ. ಸೊ ಮತ್ತೆ ಹೇಳ್ತಿದ್ದೀನಿ, ಈ ವಿಡಿಯೋ ಸಂಪೂರ್ಣವಾಗಿ ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯವರೆಗೂ ನೋಡಿದರೆ ಸ್ಕಿಪ್ ಮಾಡಿದೆ ಎಲ್ಲೂ ನಿಮಗೆ ಸಂಪೂರ್ಣವಾಗಿ PM ವಿಶ್ವಕರ್ಮದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ವಿಡಿಯೋವನ್ನು ನೀವು ನೋಡಿದ್ದಲ್ದಲೆ ಬೇರೆಯವರಿಗೂ ಸಮೇತ ಅದನ್ನ ಶೇರ್ ಮಾಡಬೇಕು. ಇವತ್ತು ಮಿನಿಮಮ್ ಅಂದರೆ 500 ಸಬ್ಸ್ಕ್ರೈಬ್ ಆಗಲೇಬೇಕು ಸ್ನೇಹಿತರೆ, ದಯವಿಟ್ಟು. ಏಕೆಂದರೆ ನಾನು ನಿಮಗೋಸ್ಕರ ನನ್ನ ಸಮಯವನ್ನು ಬದಿಗಿಟ್ಟು ನಾನು ಈ ಇಲಾಖೆಗೆ ಸಂಬಂಧಿಸಿದ ಕಸ್ಟಮರ್ ಕೇರ್ ಜೊತೆ ಮಾತಾಡಿದ್ದೀನಿ. ಈಗೆಲ್ಲ ಇಂಥ ಸಮಸ್ಯೆಗಳೆಲ್ಲ ಕಾಡ್ತಾ ಇದೆ, ಆ ಸಮಸ್ಯೆಗೆ ಏನನ್ನ ಪರಿಹಾರವನ್ನು ಕಂಡ್ಕೊಬೇಕು ಅಂತ ಕಸ್ಟಮರ್ ಕೇರ್ ಜೊತೆ ನಾನು ಮಾತಾಡಿ ಆ ಸಮಸ್ಯೆ ಯಾವ ಥರ ಇದೆ, ಆ ಕಸ್ಟಮರ್ ಕೇರ್ ನಂಬರನ್ನು ಕೂಡ ನಾನು ಲಾಸ್ಟಲ್ಲಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾವ ಥರ ಮಾಡಬೇಕು, ಅದು ಆ ಥರ ಮಾಡಿದರೆ ಏನೆಲ್ಲ ಆಗುತ್ತೆ, ಮತ್ತು ನಿಮ್ಮ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ನಿಮ್ಮ ಟೂಲ್ ಕಿಟ್ ಯಾವಾಗ ಸಿಗುತ್ತೆ, ಟೂಲ್ ಕಿಟ್ಟನ್ನು ಯಾವ ಥರ ಅಪ್ಲೈ ಮಾಡಬೇಕು, ಮತ್ತು ಆ ಟೂಲ್ ಕಿಟ್ ಹಿಂಪಡೆಯಲಾಗಿದೆ ಅಂದರೆ ವೋಚರನ್ನು ಹಿಂಪಡೆಯಲಾಗಿದೆ, ರಿವೋಕ್ ಅಂತ ಮೆಸೇಜ್ ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲೂ ಯಾವುದೇ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅದನ್ನು ಹೇಳಿಲ್ಲ ಸ್ನೇಹಿತರೆ. ಯಾಕೆಂದರೆ ಅದು ಇತ್ತೀಚೆಗೆ ಉದ್ಭವಿಸಿದಂಥ ಸಮಸ್ಯೆ ಆಗಿದೆ. ಅದು ವೋಚರ್ ರಿವೋಕ್ ಅಂತ ಬರ್ತಾಯಿದೆ ಮೆಸೇಜ್. ಅದನ್ನು ತೋರಿಸ್ತೀನಿ ಯಾವ ಥರ ಮೆಸೇಜ್ ಬಂದಿದೆ ಅಂತ. ನನಗೆ ಆ ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದಾರೆ ಜನರು. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಏನು ಎಲ್ಲ ನೋಡ್ತಿದ್ದೀರೋ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಆಗಲೇಬೇಕು. ಯಾಕೆಂದರೆ ನಾನು ನಿಮಗೆ ಬೇಕಾದಂಥ ಉಪಯುಕ್ತವಾದ ಮಾಹಿತಿ ಹಾಕ್ತೀನಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಅನುಕೂಲ ಇದೆ. ಹಾಗಾಗಿ ದಯವಿಟ್ಟು ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಅಗೈನ್ ಹೇಳ್ತೀನಿ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೇದಾಗಿ, ಸರ್ ನಾನು ಅರ್ಜಿ ಹಾಕ್ಬಿಟ್ಟಿನಿ, ಇನ್ನೂ ನನಗೆ ಯಾವುದೇ ಫೋನ್ ಬಂದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಸುಮಾರು ಹಾಕಿ 1 ವರ್ಷ ಹತ್ತತ್ರ ಬಂದು ಸಮೇತ ಮೆಸೇಜ್ ಬಂದಿಲ್ಲ, ಅಥವಾ ನನಗೆ ಯಾವುದು ಫೋನ್ ಬಂದಿಲ್ಲ. ಸೊ ಅಂಥವರು ಮತ್ತೆ ಅಗೇನ್ ಹೇಳ್ತೀನಿ, ನಿಮ್ಮ ಹತ್ತಿರದ ಸೆಂಟ್ರಿಗೆ ಹೋಗಿ ಫಸ್ಟು ನಿಮ್ಮ ಅಪ್ಲಿಕೇಶನ್ ಹಾಕಿದ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನೂ ಕೆಲವು ಡಿಸ್ಟಿಕ್ ಮಟ್ಟದಲ್ಲೇ ಇದ್ದಾವೆ, DO ಪೆಂಡಿಂಗ್ ಇದ್ದಾವೆ.
ಹಂಗಾಗಿ ಅಂಥವರು ಅಲ್ಲಿಂದ ಮೂವ್ ಆದರೆ ಮಾತ್ರ ನಿಮಗೆ ಮೆಸೇಜ್ ಇರ್ಬೋದು, ಕಾಲ್ ಇರ್ಬೋದು ಬರುತ್ತೆ. ನೆಕ್ಸ್ಟ್ ಎರಡನೇದಾಗಿ ಬಂದು ಟ್ರೈನಿಂಗ್ ಸೆಂಟರ್. ಫೋನ್ ಮಾಡ್ತಾರೆ, ಸರ್ ಸುಮಾರು 60-70 ಕಿಲೋಮೀಟ್ರ್ ದೂರದಿಂದ ಟ್ರೈನಿಂಗ್ ಇದೆ ಬನ್ನಿ ಅಂತ ಫೋನ್ ಮಾಡ್ತಾರೆ. ಸರ್ ಏನು ಮಾಡೋಣ ಸರ್, ಹೋಗೋಕ್ಕಾಗಲ್ಲ ಫ್ಯಾಮಿಲಿ, ಇಲ್ಲೇ ನಿಯರೆಸ್ಟ್ ಸೆಂಟ್ರ್ಗಳಿಗೆ ಕೊಡೋಕ್ಕೆ ಬರಲ್ವಾ? ಖಂಡಿತ ನಿಮಗೆ ತುಂಬ ದೂರ ಇದ್ದರೆ ಹೋಗೋ ಅವಶ್ಯಕತೆ ಇಲ್ಲ. ಹೇಳ್ಬಿಡಿ ಡೈರೆಕ್ಟಾಗಿ, ನೀವು ಯಾವುದೇ ಒಂದು OTP ಹೇಳಬೇಡಿ, ನೀವು ಯಾವುದೇ ನಿಮ್ಮ ಪರ್ಸ್ನಲ್ಸ್ ಡೀಟೇಲ್ಸನ್ನು ಕೊಡಬೇಡಿ. ನಿಮಗೆ ಹತ್ತಿರದವರೆಗೆ ಫೋನ್ ಮಾಡ್ತಾರೆ, ನಿಯರೆಸ್ಟ್ ನಿಮ್ಮ ತಾಲೂಕು ಮಟ್ಟದಲ್ಲೇ ಫೋನ್ ಮಾಡ್ತಾರೆ ನಿಯರೆಸ್ಟ್ ಅಂಥವುದಕ್ಕೆ ಹೋಗಿ. ಟ್ರೈನಿಂಗು ಸಂಪೂರ್ಣವಾದ ಟ್ರೈನಿಂಗ್ 6 ದಿನ ಇರುತ್ತೆ. 6 ದಿನ ಟ್ರೈನಿಂಗ್ ಹೋಗಿ ಅದಕ್ಕೆ ಸಂಬಂಧಿಸಿದ 3,500ರಿಂದ 4-5 ಸಾವಿರದವರೆಗೂ ನಿಮಗೆ ಅಮೌಂಟ್ ಬರುತ್ತೆ. ಅದನ್ನು ಸಂಪೂರ್ಣ ಪಡ್ಕೊಂಡಿರೋರು ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರ ಅನುಕೂಲ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಳಿ, ಆಯಿತಾ. ನೆಕ್ಸ್ಟ್, ಸರ್ ನಂದು ಟ್ರೈನಿಂಗ್ ಎಲ್ಲ ಆಗಿದೆ ಸರ್, ಟೂಲ್ ಕಿಟ್ ರಿಜಿಸ್ಟರ್ ಮಾಡಿಕೊಡಿ ಸರ್. ಬಂದಿದ್ದಾರೆ, ಟೂಲ್ ಕಿಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ನಿಮಗೆ ಟೂಲ್ ಕಿಟ್ ರಿಜಿಸ್ಟರ್ ಆದಮೇಲೆ, ಟ್ರೈನಿಂಗ್ ಆದಮೇಲೆ ಒಂದು ನಿಮಗೆ ಸ್ಯಾಂಕ್ಷನ್ ಲೆಟ್ರ್ ಬರುತ್ತೆ, ಲೋನ್ ಸ್ಯಾಂಕ್ಷನ್ ಲೆಟ್ರ್, ಆರ್ಡರ್ ಕಾಪಿ. ಅದು ನಿಮ್ಮ ಸೆಂಟ್ರ್ ಅಂದರೆ ಎಲ್ಲಿ ಅರ್ಜಿ ಹಾಕ್ಸಿರ್ತಾರೋ ಅಲ್ಲಿ ಅಥವಾ ಯಾವುದೇ ನಿಮಗೆ ಪರಿಚಯ ಇರೋ ಸೆಂಟ್ರ್ಗಳಿಗೆ ಹೋಗಿ ಆ ಲೋನ್ ಸ್ಯಾಂಕ್ಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಯಾವ ಥರ ಇರುತ್ತೆ ಅನ್ನೋದು ನಾನು ಒಂದು ಇಮೇಜನ್ನು ಹಾಕ್ತೀನಿ. ಆ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಆ ಡೌನ್ಲೋಡ್ ಕಾಪಿ ಮತ್ತು ನಿಮ್ಮ ಸರ್ಟಿಫಿಕೇಷನ್ನು, ಪೋಸ್ಟಿಗೆ ಬಂದಿರುತ್ತಲ್ಲ ಆ ಸರ್ಟಿಫಿಕೇಷನ್ನು, ಆಮೇಲೆ ID ಕಾರ್ಡ್, ಆಮೇಲೆ ಟ್ರೈನಿಂಗ್ ಕಂಪ್ಲೀಟೆಡ್ ಸರ್ಟಿಫಿಕೇಷನ್ನು, ಇಷ್ಟನ್ನು ತೆಗೆದುಕೊಂಡು ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ. ಆಗ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಅದನ್ನು ಬಿಟ್ಟು ಅದರ ಆಚೆ ನೀವು ಕೆಲವರು ಮೆಸೇಜ್ ಮಾಡಿದ್ದು, ಸರ್ ನನಗೆ 4 ಬಾಂಡ್ 500 ರೂಪಾಯಿ ಕೇಳ್ತಾ ಇದ್ದಾರೆ ಅಂತ ಖಂಡಿತ ಕೊಡೋಕ್ಕೆ ಹೋಗಬೇಡಿ. ಏಕೆಂದರೆ ಅದನ್ನು ಕೇಳಿಲ್ಲ. ನಾನು ಕಸ್ಟಮರ್ ಜೊತೆ ಮಾತಾಡಿದಾಗ ಅದನ್ನೆಲ್ಲ ಒದಗಿಸ್ಬೇಕಾ, ಬಾಂಡ್ ಕೇಳ್ತಾ ಇದ್ದಾರೆ ಅಂದಿದ್ದಕ್ಕೆ ಖಂಡಿತ ಇಲ್ಲ ಸರ್, ಹಂಗೇನಾರು ಇದ್ದರೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಕಸ್ಟಮರ್ ಕೇರ್ ನಂಬರ್ ಕೊಡ್ತೀನಿ, ಬೇಕಾದ್ರೆ ನೀವು ಕಂಪ್ಲೇಂಟ್ ಮಾಡಿ ಅಥವಾ ಡೈರೆಕ್ಟಾಗಿ ಮಾತಾಡಿ. ಯಾವ ಬ್ಯಾಂಕ್ನವ್ರು ಕೇಳ್ತಾರೋ ಆ ಬ್ಯಾಂಕು ವಿರುದ್ಧ ಖಂಡಿತ ಅದು ನಿಮಗೆ ಕೊಡ್ತೀನಿ, ನೀವೇ ಮಾತಾಡ್ಕೊಬೋದು ಆ ಕಸ್ಟಮರ್ ಕೇರ್ ನಂಬರನ್ನು. ಸರ್ ಈ ಥರ ಕೇಳ್ತಾ ಇದ್ದಾರೆ, 4 ಬಾಂಡ್ 500 ರೂಪಾಯಿ ಕೊಡಬೇಕಾ ಬೇಡ ಅಂತ ನೀವು ಕೇಳ್ಕೊಂಡು ವಿಚಾರಿಸ್ಕೊಬೋದು. ಬಟ್ ಕೊಡೋ ಹಾಗಿಲ್ಲ, ನಾನು ಕೇಳಿದ್ದೀನಿ. ಆ ವಿಡಿಯೋ ಕಾಲ್ ರೆಕಾರ್ಡನ್ನು ಕೂಡ ನಾನು ಕೊನೆಯಲ್ಲಿ ಹಾಕ್ತೀನಿ. ಇದರಲ್ಲೇ ಬೆಳಗ್ಗೆ ಮಾತಾಡಿರ್ತಕ್ಕಂಥ ಕಸ್ಟಮರ್ ಕೇರ್ ಜೊತೆ ಆ ಕಾಲ್ ರೆಕಾರ್ಡನ್ನು, ಸಂಪೂರ್ಣವಾದ ರೆಕಾರ್ಡನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ಇದನ್ನು ಟ್ಯಾಗ್ ಮಾಡ್ತೀನಿ, ಕೇಳ್ಬೋದು ನೀವು. ನಂತರ ಕೊಟೇಶನ್ ಕೊಡಬೇಕಾ ಅಂತ ಕೇಳ್ತೀವಿ. ಸರ್ ಕೊಟೇಶನ್ ಇದ್ದರೆ 1 ಲಕ್ಷ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ತಾಲೂಕಿನಲ್ಲೇ, ಚಿತ್ರದುರ್ಗ ಜಿಲ್ಲೆಯಲ್ಲೇ ಹೇಳ್ತಾ ಇದ್ದಾರಂತೆ. ಕೊಟೇಶನ್ ಇಲ್ಲ ಅಂದರೆ 50,000 ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರಂತೆ. ಖಂಡಿತ ಕೊಟೇಶನ್ನ ಅವಶ್ಯಕತೆ ಇಲ್ಲ ಅಂತೆ. ಏಕೆಂದರೆ ಅದು ಕಸ್ಟಮರ್ ಜೊತೆ PM ವಿಶ್ವಕರ್ಮಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ನಾನು ಮಾತಾಡಿದಾಗ ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ನೇರವಾಗಿ ನಾನು ಆಗಲೇ ಹೇಳ್ದಂಗೆ ID ಕಾರ್ಡು, ಸ್ಯಾಂಕ್ಷನ್ ಆರ್ಡರ್ ಕಾಪಿ, ಎಷ್ಟು ಸ್ಯಾಂಕ್ಷನ್ ಆಗಿದೆ ನಿಮಗೆ ಅಮೌಂಟು ಅಂತ ಇರುತ್ತೆ ಅಷ್ಟು, ಅದಕ್ಕೆ ಸಂಬಂಧಿಸಿದಂಥ ಆಧಾರ್ ಕಾರ್ಡು, ID ಕಾರ್ಡ್, ಮಾಸ್ ಕಾರ್ಡ್ಸ್ ಬಂದಿದೆ. PM ವಿಶ್ವಕರ್ಮದು ಒಂದು ಸರ್ಟಿಫಿಕೇಷನ್ ಬಂದಿದೆ, ಸರ್ಟಿಫಿಕೇಟ್ ಜೆರಾಕ್ಸ್ ಇಷ್ಟನ್ನು ಕೊಡಬೇಕಾಗುತ್ತೆ. ಸೊ ಲೋನಿಗೆ ಸಂಬಂಧಿಸಿದಂತೆ ಇಷ್ಟಿದ್ದರೆ ಸಾಕು, ಕ್ಲಿಯರಾ? ಮತ್ತು ಯಾವುದೇ ನಿಮಗೆ ಪ್ರಶ್ನೆ ಇದ್ದರೂ ಕೂಡ ಹಾಕ್ಬೋದು, ಸರಿನಾ? ಅದಕ್ಕೆ ಉತ್ತರವನ್ನು ನನಗೆ ಗೊತ್ತಿಲ್ಲ ಅನ್ನೋ ಸಮೇತ ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳವರನ್ನು ಚರ್ಚೆ ಮಾಡಿ ನಿಮಗೆ ಉತ್ತರವನ್ನು ನೀಡ್ತೀನಿ ಸ್ನೇಹಿತರೆ. ನಂತರ ಸರ್ ಟೂಲ್ ಕಿಟ್ಟಿಂದ ಈಗ ಬರೋಣ. ಟೂಲ್ ಕಿಟ್ಟು ರಿವೋಕ್ ಅಂತ ಮೆಸೇಜ್ ಬರ್ತಿದೆ ಇತ್ತೀಚಿನ ದಿನಗಳಲ್ಲಿ. ಅದು ಭಾಳ ಇಲ್ಲದಲ್ಲ, ಇತ್ತೀಚೆಗೆ ಈಗ ಒಂದು ವಾರದಿಂದ ಈ ಕಡೆ ಬರ್ತಾ ಇರ್ತಕ್ಕಂಥ ಮೆಸೇಜು. ಅಂದರೆ ನಿಮಗೆ ಒಂದು ಬಾರ್ಕೋಡ್ ಮೆಸೇಜ್ ಬಂದಿದೆ, ಬಾರ್ಕೋಡ್. ಆ ಬಾರ್ಕೋಡನ್ನು ತೆಗೆದುಕೊಂಡು ಏನು ಮಾಡಬೇಕು ಸರ್, 15,000 ಈ ವಚರ್ ಅಂತ ಒಂದು ಬಾರ್ಕೋಡ್ ಬಂದಿದೆ ಸರ್, ಏನು ಮಾಡಬೇಕು, ಹೇಗೆ ಅದನ್ನು ತೆಗೆದುಕೊಳ್ಳೋದು, ತುಂಬ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ನಾವು ಗೊತ್ತಾಗುತ್ತೆ ಹೇಗೆಲ್ಲ ಮಾಡಬೇಕು. ಆ ಬಾರ್ಕೋಡ್ ಅಂತ ಬಂದರೆ ಆ ಬಾರ್ಕೋಡ್ ಈಗ ರಿವೋಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಮತ್ತು ಹಿಂಪಡೆಯಲಾಗಿದೆ ಅಂತ MSMEಯಿಂದ ಮೆಸೇಜ್ ಬರ್ತಾಯಿದೆ. ಸೊ ಹಾಗಾದರೆ ನಮಗೆ 15,000 ಟೂಲ್ ಕಿಟ್ ಸಿಗಲ್ವಾ, ಸಂಪೂರ್ಣವಾಗಿ ಹಿಂಪಡೆದುಕೊಂಡ್ರಾ, ಅವರು ಕೊಟ್ಟಂಗೆ ಮಾಡಿ ಮತ್ತೆ ತೆಗೆದುಕೊಂಡ್ರಾ ಅಂತ ನೀವು ಪ್ರಶ್ನೆಯನ್ನು ಕೇಳ್ಬೋದು. ಖಂಡಿತ ಯಾವುದೇ ಹಿಂಪಡೆಯೋಕ್ಕಾಗಲ್ಲಂತೆ. ನಾನು ಈಗ ಮತ್ತೆ ಹೇಳ್ತಿದ್ದೀನಿ, PM ವಿಶ್ವಕರ್ಮ ಸಂಬಂಧಿಸಿದ ಪ್ರತಿನಿಧಿಯೊಂದಿಗೆ ಮಾತಾಡಿನಿ ಅಂತ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಬಾರ್ಕೋಡನ್ನು ಇಟ್ಕೊಂಡು ನೀವು ಆ ಬಾರ್ಕೋಡನ್ನು ಹೇಗೆ ಅದನ್ನು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡು ನೀವು ಟೂಲ್ ಕಿಟ್ಟನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪ್ರತಿನಿಧಿಗಳು PM ವಿಶ್ವಕರ್ಮಕ್ಕೆ ಸಂಬಂಧಿಸಿದ ಕಸ್ಟಮರ್ ಕೇರ್ ಹೇಳಿದ್ದಾರೆ. ಆ ಆಡಿಯೋ ತುಣುಕನ್ನು ಇದಕ್ಕೆ ಟ್ಯಾಗ್ ಮಾಡ್ತೀನಿ, ನೀವು ಅದನ್ನು ಸಂಪೂರ್ಣವಾಗಿ ಕೇಳಿದರೆ ಪಡ್ಕೊಬೋದು ಸ್ನೇಹಿತರೆ. ಅದಕ್ಕಾಗಿ ಹೇಳ್ತೀನಿ, ಇಡೀ ಕರ್ನಾಟಕದಾದ್ಯಂತ ಇದು ನಮ್ಮ ಜಿಲ್ಲೆಗೆ ಸಂಬಂಧಿಸಿದ ಚಿತ್ರದುರ್ಗಕ್ಕೆ ಮಾತ್ರ ಬಿಡಪ್ಪ ಅಂತ ನೀವೇನಾದ್ರು ಸುಮ್ಮನಿದ್ರೆ ಖಂಡಿತ ಇಂಪಾರ್ಟೆಂಟ್ ಮೆಸೇಜನ್ನು ನೀವು ಕಳ್ಕೊಂತೀರ ಸ್ನೇಹಿತರೆ. ಸೊ ಹಾಗಾಗಿ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಗೂ ಸಮೇತ
ಪ್ರತಿಯೊಂದು ಪಂಚಾಯಿತಿ, ಪ್ರತಿಯೊಂದು ಗ್ರಾಮಕ್ಕೂ ಪ್ರತಿಯೊಬ್ಬರು ಯಾರೆಲ್ಲ ಅರ್ಜಿ ಹಾಕಿರೋ ಅವರಿಗೆ ಉಪಯುಕ್ತವಾಗ್ತಕ್ಕಂತಹ ಮಾಹಿತಿ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ನೀವು ಯಾರಿಗೆಲ್ಲ ಬಾರ್ಕೋಡ್ ಬಂದಿದೆಯೋ ಆ ಬಾರ್ಕೋಡನ್ನು ಡಿಲೀಟ್ ಮಾಡಿರಬಾರ್ದು. ಒಂದನೇದಾಗಿ ಆ ಬಾರ್ಕೋಡ್ ಇಲ್ಲಿ ಅವಶ್ಯಕತೆ ಇದೆ. ಹೇಗೆ ಅಂದರೆ PMV ಅಂದರೆ PM ವಿಶ್ವಕರ್ಮ ಅನ್ನೋದು ಒಂದನ್ನು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕು ಮೊದಲನೇದಾಗಿ. ಎರಡನೇದಾಗಿ ಬಂದು ಇಂಡಿಯನ್ ಬ್ಯಾಂಕ್ ಕಾರ್ಪೊರೇಟ್ ಅಂತ ಇನ್ನೊಂದು ಆ್ಯಪ್ ಇದೆ. ಅದನ್ನು ಕೂಡ ನೀವು ಪ್ಲೇಸ್ಟೋರಿಗೆ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಅದಕ್ಕೆ ಮೊಬೈಲ್ ನಂಬರ್ ಹಾಕಬೇಕು ಮತ್ತು ಪಾಸ್ವರ್ಡನ್ನು ಹಾಕಬೇಕು, ಅಂದರೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಅದಾದಮೇಲೆ ಅಲ್ಲಿ ಸ್ಕ್ಯಾನ್ ಬಾರ್ ಕೋಡ್ ಅಂತ ಕೇಳುತ್ತೆ. ಅಲ್ಲಿ ಒಂದು OTP ಹೋಗುತ್ತೆ. OTPಯನ್ನು ಜನ್ರೇಟ್ ಮಾಡಿದ ಮೇಲೆ ಅಲ್ಲಿ ಸ್ಕ್ಯಾನ್ ಬಾರ್ ಕೋಡ್ ಅಂತ ಕೇಳುತ್ತೆ. ಅದು ಬಾರ್ ಕೋಡನ್ನು ಅದಕ್ಕೆ ನೀವು ಅಟ್ಯಾಚ್ ಮಾಡಬೇಕು. ನೀವು ಬಂದಿರತಕ್ಕಂಥ ಬಾರ್ ಕೋಡನ್ನು ನೀವು ಅಲ್ಲಿ ಸ್ಕ್ಯಾನ್ ಬಾರ್ ಕೋಡ್ ಅಂತ ಕೇಳುತ್ತೆ, ಅಲ್ಲಿಗೆ ಅಟ್ಯಾಚ್ ಮಾಡಬೇಕು. Press 2 for